ಓ ಸರಿ, ನಿಮ್ಮ ಜೊತೆ ಮಾತಾಡ್ತಾ ಹೋಗ್ಬೇಕಾಗಿರೋ ದಾರಿನೇ ಮರ್ತೋಗ್ಬಿಟ್ಟೆ. ಬರ್ತೀನಿ. ಅದಾಗೆ ನಾನು ಹಿಂಗೋಗಿ ಬರ್ತೀನಿ. ಆರಾಧನವ್ರಿಗೆ ಹೇಳ್ಬಿಡಿ ನನಗೋಸ್ಕರ ಊಟಕ್ಕೆ ಕಾಯೋಬೇಡ ಅಂತ. ಅವರು ಊಟ ಬಿಟ್ಟು ನನಗೋಸ್ಕರ ಕಾಯ್ತಿದ್ರೆ ನನಗೆ ಎದೆ ನೋವಾಗುತ್ತೆ. 50 ಮಿನಿಟ್ಸ್ ಬರ್ತೀನಿ. ಸಂಡೇ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಭಾನುವಾರ, ಕೃಷಿ ಮದುವೆ ಸೋಮವಾರ. ರೇವತಿ ಅಕ್ಕ, ನಮ್ಮ ಹುಡುಗಿ ಗತಿ ಏನು? ನಿಜವಾಗ್ಲೂ ಆ ಕಾಯಿಲೆ ಮತ್ತೆ ಬಂದಿದೆಯಾ ಅಥವಾ ಅವಳು ನಾಟಕ ಆಡ್ತಿದ್ದಾಳ? ಯಾಕೋ ಏನೋ ಸುಶಾಂತ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದೇ ಅವಳ ಉದ್ದೇಶ ಅನ್ನಿಸ್ತಿದೆ. ಅದಕ್ಕೆ ಈಗ ಆಡ್ತಿದ್ದಾಳ. ನನಗೆ ಯಾಕೋ ತುಂಬ ಟೆನ್ಷನ್ ಅನ್ನಿಸ್ತಾ ಇದೆ. ಕರ್ಮಂಡ್, ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಏನೂ ಆಗಿಲ್ಲ, ತಲೆ ಕೆಡಿಸ್ಕೋಬೇಡ. ಎಲ್ಲ ಎಲ್ಲ ನನ್ನಿಂದನೇ ಆಗ್ತಾ ಇದೆ. ಇಲ್ಲ ಮೂರ್ತಿ, ಒಂದು ವೇಳೆ ಅಮಲ ಏನಾದರೂ ಮತ್ತೆ ಮೊದಲಿನ ಥರನೇ ಆಗ್ಬಿಟ್ರೆ ಏನು ಮಾಡೋದು? ಧರ್ಮ, ರಿಲ್ಯಾಕ್ಸ್, ಹಾಗೇನೂ ಆಗಲ್ಲ. ನನಗೆ ಕೈ ಕಾಲೇ ಆಡ್ತಿಲ್ಲ ಮೂರ್ತಿ. ಸಂದೀಪ್ ಬಂದು ಅಮಲನಿಗೆ ಏನಾಯ್ತು, ಅವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಏನಂತ ಉತ್ತರ ಕೊಡೋದು? ನಿಜ ಹೇಳು. ಮೂರ್ತಿ, ಏನು ಹೇಳ್ತಿದ್ದೆ ನೀನು? ಹೌದು ಧರ್ಮ, ಏನಿದೆಯೋ ಅದನ್ನ ಅವ್ನಿಗೆ ಹೇಳ್ಬಿಡೋದು ವಾಸಿ. ಇಂಥ ವಿಚಾರಗಳನ್ನ ಮುಚ್ಚಿಡಬಾರ್ದು. ಹಾಗೆ ನೋಡಿದ್ರೆ ಮದುವೆ ಮುಂಚೆನೇ ಸಂದೀಪನಿಗೆ ಈ ವಿಷಯ ಹೇಳ್ಬಿಡ್ಬೇಕಿತ್ತು. ಅದನ್ನು ಮುಚ್ಚಿಟ್ಟಿದ್ದು ನಮ್ಮ ತಪ್ಪು. ನಿಜ ಹೇಳ್ಬಿಡು. ಯಾವ ನಿಜ ಮೂರ್ತಿ? ಇಷ್ಟು ವರ್ಷ ಬೇಕಿದ್ದೋ ಬೇಡದೇನೋ ನಾವು ಮುಚ್ಚಿಟ್ಟ ನಿಜ. ಅಮ್ಮು ಯಾರು, ಇಲ್ಲಿಗೆ ಹೇಗೆ ಬಂದ್ಲು, ಅವಳ ಕಾಯಿಲೆ ಏನು, ಎಲ್ಲ ಹೇಳಬೇಕು. ಅಂದರೆ ಅವಳ ಜನ್ಮ ರಹಸ್ಯನ ಹೇಳಬೇಕು ಅಂತೀಯ? ಹೇಳಲೇಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ಈ ವಿಷಯ ನೀವು ಆಚೆ ಜಗತ್ತಿಗೆ ಹೇಳ್ಬಾರ್ದು. ಹೇಳಕ್ ನಾನ್ ಬಿಡಲ್ಲ. ನೋಡಿ, ಇದು ನಮ್ 3 ಜನರ ಮಧ್ಯ ಇರೋ ರಹಸ್ಯ. ಇದು ಯಾವತ್ತಿಗೂ ನಮ್ಮ ಮಧ್ಯನೇ ಇರ್ಬೇಕು. ಯಾವುದೇ ಕಾರಣಕ್ಕೂ 4ನೇವ್ರಿಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು. ಹೇಳಬೇಕು ಅನ್ನೋದು ನನ್ನ ಉದ್ದೇಶನೂ ಅಲ್ಲ ಸಾವಿತ್ರಿ. ಆದ್ರೆ ಈಗ ಹೀಗಾಗಿದೆಯಲ್ಲ, ಸಂದೀಪ್ಗೆ ಅವ್ಳ ಕಾಯಿಲೆ ವಿಷಯ ಮಾತ್ರ ಹೇಳೋಣ ರೀ, ಬೇರೆ ಯಾವ ವಿಷಯನೂ ಹೇಳೋ ಅಗತ್ಯ ಇಲ್ಲ. ಅದಕ್ಕೆ ನೀವಿದನ್ನ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಿ. ಆದ್ರೆ ಈಗಿದೇ ವಿಷಯನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಂಥ ಸಮಯ ಬಂದಿದೆ. ಹೌದು ಸಾವಿತ್ರಿ, ಮೂರ್ತಿ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಆಮೇಲೆ ನಮ್ಮ ಮಗುರಿ, ಅವಳ ನಾವ್ ಈ ರೀತಿ ಬಿಟ್ಕೊಡಕ್ಕಾಗಲ್ಲ. ಇಷ್ಟು ವರ್ಷದ ಪ್ರೀತಿನ ನೀವು ಒಂದೇ ಕ್ಷಣದಲ್ಲಿ ಸುಳ್ಳು ಮಾಡ್ಬೇಡ್ರಿ. ಈಗಾಗ್ಲೇ ಅಮ್ಮು ತಲೆಯಲ್ಲಿ ನೀವು ಅವಳ ಪ್ರೀತಿ ಮಾಡಲ್ಲ ಅನ್ನೋದು ಕೂತ್ ಬಿಟ್ಟಿದೆ. ಇನ್ನೇನಾದ್ರೂ ಅವಳ ಜನ್ಮ ರಹಸ್ಯ ನೀವು ಬೇರೆಯವ್ರಿಗೆ ಹೇಳ್ಬಿಟ್ರೆ ಅವಳು ಪೂರ್ತಿಯಾಗಿ ಕುಸಿದು ಬಿಡ್ತಾಳೆ ರೀ. ಆಮೇಲೆ ಆಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ನಾನ್ ನನ್ನ ಮಗಳನ್ನ ಕಳ್ಕೊಳಕ್ ಇಷ್ಟಪಡಲ್ಲ ರೀ. ಬೇಕಿದ್ರೆ ಅವಳ ಎಲ್ ಬೇಕಾದ್ರೂ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ. ಆದ್ರೆ ಈ ಸತ್ಯ ಮಾತ್ರ ಆಚೆ ಬರೋದ್ ಬೇಡ ರೀ. ಸಾವಿತ್ರಿ, ನೀನ್ ಸಮಾಧಾನ ಮಾಡ್ಕೊ.
ಪ್ಲೀಸ್ ಸಮಾಧಾನ ಮಾಡ್ಕೊ. ಅಮ್ಮ ನಮ್ಮ ಮಗವ್ರಿ, ಅವ್ಳಿಗೇನಾದ್ರು ಆಗೋದ್ರೆ ನಾನು ತಡ್ಕೊಳಕ್ ಆಗವರಿ. ಪ್ಲೀಸ್ ಹೇಳಿದ್ದಲ್ಲ, ನೀನ್ ಸಮಾಧಾನ ಮಾಡ್ಕೋ. ಅಮಲನಿಗೆ ಏನೂ ಆಗೋದಿಲ್ಲ, ಅವಳು ಮತ್ತೆ ನಾರ್ಮಲ್. ಡಾಕ್ಟರ್ ಹತ್ರ ಮಾತಾಡ್ತೀನಿ ನಾನು, ಸಮಾಧಾನ ಮಾಡ್ಕೊ. ರೇವತಿ, ಈ ಸಮಯದಲ್ಲಿ ನೀನ್ ಧೈರ್ಯ ತಂದ್ಕೋಬೇಕು. ಜೀವನದಲ್ಲಿ ಈಗ ಯಾವುದಕ್ಕೂ ಕುಗ್ಗಬಾರ್ದು. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ? ನನ್ ಕಣ್ಮುಂದೆನೆ ನನ್ ಮಗಳ ಜೀವನ ಹಾಳಾಗ್ತಿದೆ. ನನ್ ಕೈಲಿ ಅದನ್ನ ನೋಡಕ್ ಆಗ್ತಿಲ್ಲ. ಹಾಗಂತ ನಡೀತಿರೋದನ್ನ ನನ್ ಕೈಲಿ ತಪ್ಸಕ್ಕೂ ಆಗ್ತಿಲ್ಲ. ನಾನ್ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಆ ಪುರುಷಿ ಕುಡ್ದು ತೂರಾಡ್ತಾನೆ. ತನ್ನ ಕಾಲ್ ಮೇಲೆ ತನಗೇ ನಿಲ್ಲಕ್ ಶಕ್ತಿ ಇಲ್ಲಿರೋ ಹುಡುಗನ್ ಜೊತೆ ನನ್ ಮಗಳ ಮದುವೆ ನಡೀತಿದ್ಯಲ್ಲ ಅಜ್ಜಿ, ತುಂಬಾ ಸಂಕಟ ಆಗುತ್ತಜ್ಜಿ. ಏನ್ ಮಾಡ್ಲಿ? ಅವ್ರದ್ ನಂಗೆ ಆಗ್ತಿರೋ ಅನ್ಯಾಯನ ಹೇಗ್ ತಡೀಲಿ ಅಜ್ಜಿ? ನನ್ನ ಮಗಳನ್ನ ತಂದ್ರಷ್ಟೇ ಅಜ್ಜಿ. ಅದನ್ನ ಈಗ ಯೋಚನೆ ಮಾಡಿದಾಗುತ್ತಾ? ಮೊದಲು ನಿನ್ ಗಂಡಂಗೆ ತದಕ್ಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ. ಮುಂಚಿಂದ ಎಲ್ಲ ಸಹಿಸ್ಕೊಂಡು ಬಂದೆ, ಅದು ಅವನಿಗೆ ಸದರ ಹೋಗಿದೆ. ಅಜ್ಜಿ, ಹಳೆ ವಿಚಾರ ಬಿಡು, ಮುಂದೇನ್ ಮಾಡೋದು ಹೇಳು. ಅಯ್ಯೋ, ಎಲ್ಲ ನಮ್ಮ ಕರ್ಮ. ಆ ಬಳೆಗಾರಗೆ 2 ಬೇದಿ ಮಾತ್ರೆ ಹಾಕಿ ಓಡಿಸೋಣ ಅಂತ ಅಂದ್ಕೊಂಡ್ವಿ. ಅದಾದ್ದು ಆ ರಾಜು ಬಿಡ್ಲಿಲ್ಲ. ಆ ಹುಡುಗ ಯಾಕೆ ಹಿಂಗ್ ಆಡ್ತಿದ್ದಾನೋ ಅರ್ಥವೇ ಆಗ್ತಿಲ್ಲ. ಅದು ಯಾರೋ ಚಾಂದಿನಿ ಮೇಡಮ್ಮ ಅಂತೆ, ಅವ್ರ ಜೊತೆಗೆ ಹೋಗು ಅಂದ್ರೆ ಅದಕ್ಕೂ ಕೇಳಲಿಲ್ಲ ನಿನ್ನ ಮಗಳು. ಅದು ಎಷ್ಟು ಆಟ ಮಾಡ್ತಾಳಿಗೆ. ಈ ಮದುವೆ ನಿಲ್ಸೋದ್ರೆ ಹೇಗೆ ನಿಲ್ಸೋಕ್ಕಾಗತ್ತೆ? ನನ್ ಮಾತು ಕೇಳ್ತಾ ಇಲ್ಲ ಅಜ್ಜಿ. ತನ್ನ ಜೀವನ ಹಾಳಾಗ್ ಹೋಗ್ಲಿ ಅಂತ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಇದನ್ನ ಹೀಗೆ ಬಿಟ್ಟರೆ ಆಗಲ್ಲ. ಒಟ್ಟಲ್ಲಿ ನಮ್ಮ ಆರಾಧನ ಜೀವನ ಹಾಳಾಗದೆ ಇದ್ರೆ ಸಾಕು. ನಾನ್ ನಿಮ್ಮನ್ನೇ ಅಕ್ಕ ಅಣ್ಣ ಅನ್ಕೊಂಡಿದೀನಿ. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ದಯವಿಟ್ಟು ನನ್ ಮಗಳನ್ನ ಕಾಪಾಡಿ. ನನ್ನ ಜೀವನ ಅಂತೂ ಹಾಳಾಗೋಯ್ತು. ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಅವಳ ಮದ್ವೆ ನಿಲ್ಲಿಸ್ಬಿಡಿ. ಶಂಕರಣ್ಣ, ಟೈಮ್ ಎಷ್ಟಾಯ್ತು? 10 ಗಂಟೆ ಅಮ್ಮ. ಬರೋ ಟೈಮ್ ಆಯ್ತು, ನಾನು ಹೋಗ್ತೀನಿ. ನೀವು ಹೊರಟ್ಬಿಡಿ, ಅವ್ರಿಗೆ ಅನುಮಾನ ಬಂದ್ರೆ ಕಷ್ಟ. ನನ್ನ ಜೀವನ ಕನ್ನಡ ಇಲ್ದಿರೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಥರ ಆಗೋಗಿದೆ. ಆದರೆ ವಿಚಿತ್ರ ಅಂದರೆ ಕೈಯಲ್ಲಿ ಮಾತ್ರ ಮೆಹಂದಿ, ಬಳೆ, ಎಷ್ಟೊಂದು ಬಣ್ಣಗಳು. ಎಲ್ಲರೂ ಮದುವೆ ಅಂದರೆ ಆಸೆ, ಹೊಸ ಜೀವನ ಅಂತಾರೆ. ಆದರೆ ನನಗೆ ಈ ಮದುವೆಯಿಂದ ನನ್ನ ಕನಸು, ಜೀವನ ಎಲ್ಲ ಸತ್ತೋಗ್ತಾ ಇದೆ. ಇದು ಮದುವೆ ಅಲ್ಲ, ನನ್ನ ಸಾವು ಅನ್ನಿಸ್ತಾ ಇದೆ. ಓ, ಇಲ್ಲಿದ್ದೀರಾ ನೀವು? ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ? ಇಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಬಂದ್ ವಿಷಯ ಓ, ವಿಷಯ ಇಲ್ಲ ಅಂದ್ರೆ ನಿಮ್ಮ ಹತ್ರ ಬರ್ಲೇಬಾರ್ದಾ? ಇಲ್ಲ, ಬರಬಾರ್ದು. ಕೊಬ್ಬು ರೀ ನಿಮಗೆ. ಕೊಬ್ಬು ಅಂದ್ರೆ ಅಷ್ಟಿಷ್ಟಲ್ಲ, ಊರ್ಗೆಲ್ಲ ಹಂಚಿ ಮಿಗತ್ತಲ್ಲ ಅಷ್ಟು ಕೊಬ್ಬು. ಗೊತ್ತು ತಾನೆ, ಮತ್ತೆ ನನ್ನ ಹೊಡ್ಕೊಂಡು ಬಂದಿರೋದು. ಹೋಗ್ರಿ ಇಲ್ಲಿಂದ. ಇದೇ ವಿಷಯ. ಏನಿದು? ಕಾಂಟ್ಯಾಕ್ಟ್ ಪೇಪರ್ಸ್. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಪಾಪ ಚಾಂದಿನಿ ಮೇಡಮ್ಮು ಮನೆಯವರೆಗೂ ಬಂದು ಕೆಲಸ ಇದೆ ಅಂತ ಇದನ್ನ ಕೊಟ್ಟು ಹೋಗಿದ್ದಾರೆ. ನೀವ್ ನೋಡಿದ್ರೆ ಎಲ್ಲೆಲ್ಲ ಹಾಕ್ಬಿಟ್ಟಿದ್ದೀರಾ? ಯಾಕೆ ಮರ್ತ್ ಬಂದ್ಬಿಟ್ಟಿದ್ದೀರಾ? ಮರ್ತು ಬಂದಿದ್ದಲ್ಲ, ಬೇಕಂತಾನೆ ಬಿಟ್ಟು ಬಂದಿದ್ದು. ಇದು ಬೇರೆ ನಿಮ್ದು. ಬೇಕಂತ ಯಾಕೆ ಬಿಟ್ಟು ಬಂದ್ರಿ? ನೀವು ಮಾಡೋ ಎಡ್ವಟ್ಗಳನ್ನ ಹೆಂಗ್ರಿ ಸಹಿಸ್ಕೊಳ್ಳೋದು? ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ಲ ಅಂತಿದ್ದೀರಾ?
ಮೈಯೆಲ್ಲ ಉರಿಯುತ್ತೆ ನನ್ಗೆ. ಹೋಗ್ರಿ ಇಲ್ಲಿಂದ. ಈಗ ನಾನು ಏನ್ ಮಾಡಿದೆ ಅಂತ ನಮ್ಮಲ್ಲಿ ಕೂಗಾಡ್ತಾ ಇದ್ದೀರಾ? ಕೂಳಾಗೇನ ತಂದ್ಕೊಡ್ಲಾ? ನೋಡಿ, ಏಯ್, ಕೆಂಪಮ್ಮಜ್ಜಿ ಹೇಳ್ತಿದ್ರು ಹುಡುಗಿರ್ ಬಳೆ ಹಾಕಿದ್ರೆ ಸೌಮ್ಯವಾಗಿರ್ತಾರೆ ಅಂತ. ನೀವೇನ್ರಿ ದಗ ದಗ ಅಂತ ಉರಿತೀರಾ? ಆಯ್ತು ಬಿಡ್ರಿ, ಯಾಕೆ ಹಿಂಗ್ ಆಡ್ತೀರಾ? ನನ್ ನೋಡಲ್ ನಿಮ್ಗೆ ಪಾಪ ಅನ್ಸಲ್ವಾ? ಅಮಾಯಕರಿ ನಾನು. ನೀವು ಅಮಾಯಕ. ಹೋಗ್ಲಿ ಬಿಡಿ, ಈ ಕಾಂಟ್ರಾಕ್ಟ್ ಪೇಪರ್ ತಗೊಳ್ರಿ. ರೀ ಪುರುಷೋತ್ತಮ್, ಏನ್ರಿ ನಿಮ್ ಪ್ರಾಬ್ಲಮ್? ಏಯ್, ಅದು ನೀನ್ ಕೇಳಬೇಡ, ನನ್ನ ಪ್ರಶ್ನೆ. ಮೊದ್ಲು ಒಂದ್ ಕಡೆ ನೆಟ್ಟಿಗೆ ನಿಂತ್ಕೊಳ್ಳಿ. ಏಯ್, ನಾನ್ ನಿಂತ್ಕೋತೀನೋ ಕೂತ್ಕೋತೀನೋ ಮಲಿಕತೀನೋ ನಿನ್ಗೆ ಯಾಕೋ ಅದು? ಯಾಕೋ ನಮ್ಮ ಹುಡುಗಿ ಕೈ ಹಿಡ್ಕೊಂಡಿದ್ದೆ? ನೀವೇನ್ ಮಾತಾಡ್ತಿದ್ದೀರಾ? ಅಸಹ್ಯ. ಆರಾಧನವ್ರೆ, ನನಗೆ ನಿಮ್ಮ ಬಗ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಆದ್ರೆ ಇವನಿದಲ್ಲ, ಇವನೇ ದೊಡ್ಡ ಪ್ರಾಬ್ಲಮ್ ಕಿಡ್ರಿ. ಯಾಕೆ ಯಾವಾಗ ನೋಡಿದ್ರು ನಮ್ಮ ಹುಡುಗಿಯಿಂದ ಸುತ್ತ ಇರ್ತೀಯಲ್ಲ? ಹಿಂಗ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಇಲ್ಲ, ನಿಮ್ ಹುಡುಗಿಯಿಂದ ಸುತ್ತೋದೇ ನನ್ ಕೆಲ್ಸ. ಏನಿವಾಗ? ರೀ, ನೀವು ಇವ್ರ ಜೊತೆ ಸೇರ್ಕೊಂಡು ಯಾಕೆ ಕಿಟಕಿಯಿಂದ ಮಾತಾಡ್ತಿದ್ದೀರಾ? ರೇ, ನನ್ನ ಯಾಕೆ ತಪ್ಪು ತಿಳ್ಕೊತಿದ್ದೀರಾ? ಹೋಗಿ ಹೋಗಿ ಇವನ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ? ನಾನ್ ಹೇಳಿದ್ದು ನನ್ನ ಮದುವೆ ಕಾಂಟ್ರಾಕ್ಟ್ರು, ಇದೇ ನನ್ ಕೆಲ್ಸ ಅಂತ. ನಾನು ಹುಡುಗಿಯಿಂದನೂ ಸುತ್ತೀನಿ, ಹುಡುಗನಿಂದನೂ ಸುತ್ತೀನಿ. ಎಲ್ಲ ಕೆಲಸ ಚೆನ್ನಾಗಿ ನಡಿಬೇಕಲ್ಲ, ಅದಕ್ಕೆ ನಿಮ್ಮನ್ನ ವಿಚಾರಿಸ್ಕೊತಾ ಇದೀನಿ. ಎಲ್ಲದಕ್ಕೂ ತಪ್ಪು ತಿಳ್ಕೊತೀರಾ? ಮರ್ಯಾದಿನೇ ಇಲ್ವಾ ನಮ್ಗೆ? ಆರಾಧನವ್ರೆ, ಏನ್ರಿ ನಾನ್ ಬಂದ್ರೆ ಹಿಂಗೆ ಎದ್ದೊಟ್ಟಾಗ್ತೀರಾ? ಇವನ್ ಜೊತೆ ಆದ್ರೆ ಗಂಟೆಗಟ್ಲೆ ಕುತ್ಕೊಂಡು ಮಾತಾಡ್ತೀರಾ? ಬಳೆನೂ ಅವನೇ ತೊಡಸ್ತಾನೆ, ಕೈಯೂ ಅವನೇ ಹಿಡ್ಕೋತದೆ, ಮತ್ ನಾನ್ ಯಾಕಿರೋದು?